ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಹೊರನಾಡು ಅನ್ನಪೂರ್ಣೇಶ್ವರಿ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿರೋದು ನಮ್ಮ ಒಂದು SBS ಹರ್ಬಲ್ ಶಾಂಪೂ ಬಗ್ಗೆ. ಈ ಶಾಂಪೂವನ್ನು ಉಪಯೋಗಿಸೋದ್ರಿಂದ ಈ ಶಾಂಪೂನಲ್ಲಿ ನಾವು ಉಪಯೋಗಿಸಿರುವಂಥ ಇಂಗ್ರೀಡಿಯೆಂಟ್ಸ್ ಏನಿದೆ ಅವೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಸಾಂಪ್ರದಾಯಿಕವಾಗಿ ಇಂದಿನ ಕಾಲದಿಂದ ಬಳಸ್ಕೊಂಡು ಬಂದಿರುವಂತಹ ಹರ್ಬ್ಸ್ಗಳನ್ನೇ ಬಳಸಿ ನಾವು ಈ ಒಂದು ಶಾಂಪೂವನ್ನು ತಯಾರಿಸಿದ್ದೀವಿ. ಇಂದಿನ ಕಾಲದಲ್ಲಿ ನಮ್ಮ ಅಜ್ಜಿಯಂದರು ಅವರೆಲ್ಲ ಸೀಗೆ ಪುಡಿಯನ್ನು ಬಳಸ್ತಿದ್ರು. ಸೀಗೆಕಾಯಿಗಳನ್ನು ರುಬ್ಬಿ, ಸೀಗೆಕಾಯಿನ ಬೇಯಿಸಿ ರುಬ್ಬಿ ಬಳಸ್ತಿದ್ರು. ಹಾಗೆ ಅಂಟ್ವಾಳಕಾಯಿ ಬಳಸ್ತಿದ್ರು, ಬೆಟ್ಟದ ನೆಲ್ಲಿಕಾಯಿ ಬಳಸ್ತಿದ್ರು, ದಾಸವಾಳದ ಸೊಪ್ಪು ಹಾಗೆ ದಾಸವಾಳದ ಹೂಗಳನ್ನು ಬಳಸ್ತಿದ್ರು. ಇಂದಿನ ಕಾಲದಿಂದ ಏನು ಒಂದು ಪದ್ಧತಿ ಬಂದಿದೆ ಅದೇ ರೀತಿಯಾದ ಒಂದು ಹರ್ಬ್ಸ್ಗಳನ್ನು ಉಪಯೋಗಿಸಿ ನಾವು ಈ ಒಂದು ಶಾಂಪೂವನ್ನು ಬಳಸಿದ್ದೀವಿ. ಹಾಗೆ ತುಂಬ ಜನ ಕೇಳಿರೋ ಪ್ರಶ್ನೆ ಏನು ಗೊತ್ತಾ, ಎಲ್ಲ ಶಾಂಪೂಗಳು ನಾನಿಲ್ಲಿ ವಿಡಿಯೋ ಕ್ಲಿಪ್ ಕೂಡ ಹಾಕ್ತೀನಿ, ನೋಡ್ಬೋದು. ಎಲ್ಲರ ಶಾಂಪೂಗಳು ಶೈನಿಂಗ್ ಆಗಿರುತ್ತೆ, ಗೋಲ್ಡನ್ ಕಲರ್ ಇರುತ್ತೆ, ಆದರೆ ನಿಮ್ಮ ಶಾಂಪೂ ಮಾತ್ರ ಹಾಗೇ ಇದೆ. ನೀವೇನು ಹರ್ಬ್ಸ್ ತೋರಿಸಿರ್ತೀರ ಅದೇ ಹರ್ಬ್ಸ್ ಕಲರ್ ಇರುತ್ತೆ. ಯಾಕೆ ಅಂದರೆ ನಾನು ಬಳಸಿರುವಂಥ ಹರ್ಬ್ಸ್ ಏನು ಹರ್ಬ್ಸ್ನ ಬಳಸಿದ್ದೀನಿ, ಆ ಹರ್ಬ್ಸನ್ನ ನಾನು ಏನು ಹರ್ಬ್ಸನ್ನ ಬಳಸಿದ್ದೀನಿ ಆ ಹರ್ಬ್ಸಿಂದ ತೆಗೆದಿರುವಂಥ ಎಕ್ಸ್ಟ್ರಾಕ್ಟನ್ನು ನಿಮಗೆ ನಾನು ಮತ್ತೆ ಅದನ್ನು ಕುದಿಸಿ ಅದಕ್ಕೆ ಅಗಸೆ ಬೀಜ ಹಾಗೆ ಬಾದಾಮ್ ಗೊಂದು ಈ ಥರದ ಒಂದು ಇಂಗ್ರೀಡಿಯೆಂಟ್ಸ್, ಅವು ಕೂಡ ನ್ಯಾಚುರಲ್ ಆಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ಗಳೇ, ನಿಮಗೂ ಗೊತ್ತಿರೋ ಹಾಗೆ ಅಂಥ ಇಂಗ್ರೀಡಿಯೆಂಟ್ಸ್ಗಳನ್ನು ಬಳಸಿ ನಾನು ಒಂದು ಶಾಂಪೂವನ್ನು ಪ್ರಿಪೇರ್ ಮಾಡಿ ನಿಮಗೆ ತಲುಪಿಸ್ತೀನಿ. ಹಾಗೆಯೇ ನಾನು ಇದಕ್ಕೆ ಯಾವುದೇ ರೀತಿಯಾದ ಕೆಮಿಕಲ್ ಇರೋವಂತಹ ಯಾವುದೇ ಶಾಂಪೂ ಬೇಸ್ಗಳನ್ನು ನಾನಿಲ್ಲಿ ಬಳಸ್ತಾ ಇಲ್ಲ. ಬದಲಿಗೆ ಇದನ್ನು ನ್ಯಾಚುರಲ್ ಆಗಿ ನಿಮಗೆ ತಲುಪಿಸುವಂಥ ಒಂದು ಪ್ರಯತ್ನನ ಮಾಡ್ತಿದ್ದೀನಿ. ಈ ಒಂದು ನಮ್ಮ ಶಾಂಪೂವನ್ನು ಬಳಸೋದ್ರಿಂದ ನಿಮ್ಮ ಕೂದಲು ಸಾಫ್ಟ್ ಆಗುತ್ತೆ, ಸ್ಮೂತ್ ಆಗುತ್ತೆ, ಹಾಗೆ ಶೈನ್ ಆಗಿ ಕೂಡ ಕಾಣಿಸುತ್ತೆ. ಯಾಕಂದರೆ ನಾವು ಇದರಲ್ಲಿ ಬಳಸಿರುವಂಥ ಇಂಗ್ರೀಡಿಯೆಂಟ್ಸ್ಗಳೆಲ್ಲವೂ ಕೂಡ ನಮ್ಮ ಕೂದಲಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯವು. ಹಾಗೆ ಈ ಒಂದು ಶಾಂಪೂ ನಿಮಗೇನಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಫೋನ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡಿ ಬುಕ್ ಮಾಡಿ ತರಿಸ್ಕೋಬೋದು. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತೊಂದು ಹೊಸ ವಿಡಿಯೋ ಜೊತೆ ತಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ.